ಹಾಯ್ ಫ್ರೆಂಡ್ಸ್, ಇನ್ನೇನು ದಸರಾ ಬಂತು. ನಾವು ಇನ್ನು ನವರಾತ್ರಿ ದಸರಾ ಹಬ್ಬನ ಮಾಡ್ತಾಯಿದ್ದೀವಿ. ಸೊ ನಾವು ಅದಕ್ಕಿಂತ ಮುಂಚೆ ನಾವು ದಸರಾ ಹಬ್ಬದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆಯುಧ ಪೂಜೆ ಮಾಡೋದು, ಬನ್ನಿ ಪೂಜೆ ಮಾಡೋದು, ಮತ್ತು ಬನ್ನಿನ ಬಂಗಾರಕ್ಕೆ ಏನಕ್ಕೆ ಹೋಲಿಸ್ತಾರೆ, ಬನ್ನಿನ ಕೊಟ್ಬಿಟ್ಟು ಬನ್ನಿ ಬಂಗಾರ ಆಗಲಿ ಅಂತ ಏನಕ್ಕೆ ಕೇಳ್ತಾರೆ ಅನ್ನೋ ಎಲ್ಲ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಇದು ನಾವು ಏನೇ ಹಬ್ಬ ಮಾಡಿದರೂ, ಯಾವುದೇ ಹಬ್ಬ ಮಾಡಿದರೂ ಸಹಿತ ಅದಕ್ಕೆ ಒಂದು ಹಿನ್ನೆಲೆ ಅನ್ನೋದಿರುತ್ತೆ. ನಮ್ಮ ಪೂರ್ವಜರು ಏನೇ ಒಂದು ಕೆಲಸ ಮಾಡಲಿ ಅದರ ಹಿನ್ನೆಲೆಯನ್ನು ತಿಳ್ಕೊಂಡು ಅದನ್ನು ಮಾಡ್ತಿದ್ರು. ಬಟ್ ಈಗಿನ ಕಾಲದಲ್ಲಿ ಆ ರೀತಿ ಇಲ್ಲ, ನಮಗೇನೂ ಗೊತ್ತಿಲ್ಲ. ಅಂದರೆ ಇವಾಗಿನ ಜನ್ರೇಷನ್ಗೆ ಆಲ್ಮೋಸ್ಟ್ ಏನೂ ಗೊತ್ತಿರಲ್ಲ. ಸೊ ಆ ಕಾರಣಕ್ಕೋಸ್ಕರ ಇದು ಒಂದು ಚಿಕ್ಕ ಸ್ಟೋರಿಯನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನವರಾತ್ರಿ ಕೊನೆಯ ದಿನ ಅಂದರೆ 9ನೇ ದಿನ ನಾವು ಏನು ಬನ್ನಿ ಮುಡಿತೀವಲ್ಲ, ಆದರೆ ಬನ್ನಿ ಮುಡಿಯೋದಂದರೆ ಬನ್ನಿ ಕಿತ್ತುಬಿಟ್ಟು ಪೂಜೆ ಮಾಡಿಬಿಟ್ಟು ಅದನ್ನು ಎಲ್ಲರಿಗೂ ಕೊಟ್ಟು ಬನ್ನಿ ಬಂಗಾರವಾಗಲಿ ಅಂತ ಏಕೆ ಹೇಳ್ತಾ ಇದ್ದಾರೆ ಅಂತ ಇದನ್ನು ಒಂದು ಕಥೆಯ ರೂಪದಲ್ಲಿ ನಾನು ಇಲ್ಲಿಗೆ ಹೇಳ್ತಿದ್ದೀನಿ. ಬನ್ನಿ ಇವಾಗ ಏನು ಅಂತ ನೋಡ್ಕೊಂಬರೋಣ. ಬನ್ನಿಯನ್ನು ಬಂಗಾರ ಎಂದು ಕರೆಯಲು ತ್ರೇತಾಯುಗದ ಕಥೆಯೊಂದಿದೆ. ಕೌಸ್ತ ಹೆಸರಿನ ವಿದ್ಯಾರ್ಥಿಯ ವಿದ್ಯಾಭ್ಯಾಸದ ನಂತರ ಗುರುವಿಗೆ ಗುರುದಕ್ಷಿಣೆ ಕೊಡಲು ಇಚ್ಛಿಸುತ್ತಾನೆ. ಇದನ್ನು ಗುರುಗಳ ಜೊತೆಗೆ ಹಂಚಿಕೊಳ್ಳುತ್ತಾನೆ. ಆಗ ಗುರು ಸಹಸ್ರಕೋಟಿ ಚಿನ್ನದ ನಾಣ್ಯವನ್ನು ಕೇಳುತ್ತಾರೆ. ಗುರುಗಳು ಕೇಳಿದಷ್ಟು ಚಿನ್ನದ ನಾಣ್ಯ ಎಲ್ಲಿಂದ ತರುವುದು ಎಂದು ಯೋಚಿಸುತ್ತಾನೆ. ನಂತರ ರಘುರಾಜನ ಬಳಿಗೆ ಹೋಗಿ ಗುರುಗಳಿಗೆ ನೀಡಲು 1000 ಕೋಟಿ ಚಿನ್ನದ ನಾಣ್ಯ ಬೇಕು, ದಯವಿಟ್ಟು ಕೊಡಿ ಎಂದು ಕೌಸ್ತ ಮನವಿ ಮಾಡಿಕೊಳ್ಳುತ್ತಾನೆ. ರಾಜನು ಕುಬೇರನನ್ನು ಪ್ರಾರ್ಥಿಸಿದಾಗ ಅಲ್ಲಿಯೇ ಇದ್ದ ಶಮಿ ಅಂದರೆ ಬನ್ನಿ ಮರ, ಶಮಿ ಮರದ ಒಂದೊಂದು ಎಲೆಯು ಚಿನ್ನದ ನಾಣ್ಯವಾಗುತ್ತದೆ. ಇದರಿಂದ ಸಂತಸಗೊಂಡ ಕೌಸ್ತನು ನಾಣ್ಯಗಳನ್ನು ಗುರುಗಳಿಗೆ ಅರ್ಪಿಸುತ್ತಾನೆ. ಗುರುದಕ್ಷಿಣೆಯಾಗಿ ನೀಡಿದ ಉಳಿದ ನಾಣ್ಯವನ್ನು ದಾನ ಮಾಡುತ್ತಾನೆ. ಇದರಿಂದ ಬನ್ನಿ ಮರವೆಂದರೆ ಚಿನ್ನ, ಬಂಗಾರ ಎನ್ನುವ ನಂಬಿಕೆ ಇದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇವಾಗ ಬನ್ನಿ ಮರನ ಏಕೆ ಬಂಗಾರಕ್ಕೆ ಹೋಲಿಸ್ತಾರೆ ಅಂತ. ಒಂದು ಕಾಲದಲ್ಲಿ ಅದು ಕೌಸ್ತನಿಗೆ ಬಂಗಾರವಾಗಿ ಮಾರ್ಪಟ್ಟಂತಹ ಮರ. ಆದ್ದರಿಂದ ಅದನ್ನು ಕೊಟ್ಬಿಟ್ಟು ನಾವೇನಂತೀವಿ, ಬನ್ನಿ ಬಂಗಾರವಾಗಲಿ ಅಂತ ಹರಸ್ತೀವಿ. ಇವಾಗ ಗೊತ್ತಾಗಿದೆ ಅಂದ್ಕೊತೀನಿ ಬನ್ನಿನ ಬಂಗಾರಕ್ಕೆ ಏನಕ್ಕೆ ಹೋಲಿಸ್ತಾರೆ ಅಂತ. ಇದೇ ರೀತಿ ನಿಮ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.